ಬೇಕು. ಮತಾಂತರದ ಅಂತಿಮ ಪರಿಣಾಮ ಏನು? ನಾಗಾಲ್ಯಾಂಡ್, ಗೂರ್ಖಾ ಲ್ಯಾಂಡ್, ಬೋಡೋ ಲ್ಯಾಂಡ್. ಲ್ಯಾಂಡ್ ಅನ್ನುವುದು ನಮ್ಮ ಕಲ್ಪನೆ ಅಲ್ಲ. ಸ್ಕಾಟ್ಲ್ಯಾಂಡ್, ಇಂಗ್ಲೆಂಡ್, ಐರ್ಲೆಂಡ್, ನೆದರ್ಲ್ಯಾಂಡ್, ಸ್ವಿಟ್ಜರ್ಲ್ಯಾಂಡ್. ನಿನ್ನೆ ಮೊನ್ನೆಯವರೆಗೆ ನಮ್ಮವರೇ ಆದ ಹಿಂದೂಗಳನ್ನ ಮತಾಂತರ ಮಾಡಿ ಚರ್ಚಿಗೆ ಕೊಂಡೊಯ್ದು ಅವರ ಕೈಯಲ್ಲಿ ಶಸ್ತ್ರವನ್ನ ಕೊಟ್ಟು ಭಾರತದ ವಿರುದ್ಧವೇ ಕತ್ತಿಯನ್ನ ಬೀಸುವ ಪ್ರತ್ಯೇಕತೆಯ ಚಳುವಳಿಯನ್ನು ಹುಟ್ಟು ಹಾಕುವುದೇ ಆ ಮತಾಂತರದ ಅಂತಿಮ ಉದ್ದೇಶ. ಅದಕ್ಕಾಗಿ ಕೋಟಿ 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 ಅವರ ಹಣ ಎಲ್ಲ ಚರ್ಚ್ಗಳಿಗೆ ಹರಿದು ಬರ್ತಾ ಇದೆ. ಆ ಚರ್ಚಿನ ಯಾವುದೇ ಬ್ಯಾಂಕ್ ಅಕೌಂಟ್ ಅನ್ನು ನೋಡಿ ನೆದರ್ಲ್ಯಾಂಡ್ನಿಂದ ಹಣ, ಇಂಗ್ಲೆಂಡ್ನಿಂದ ಹಣ, ಅಮೆರಿಕಾದಿಂದ ಹಣ, ಫ್ರಾನ್ಸ್ನಿಂದ ಹಣ, ಆ ಜರ್ಮನಿಯಿಂದ ಹಣ. ಭಾರತಕ್ಕೆ ಹಣ ಯಾಕೆ ಬರ್ತಾ ಇದೆ? ಭಾರತವನ್ನ ಒಂದು ಕ್ರೈಸ್ತ ದೇಶತ್ತು ಕ್ರಿಸ್ತಮಯ ಆಗಬೇಕು. ಇಡೀ ಜಗತ್ತು ಯೇಸುವನ್ನ ಸ್ವೀಕರಿಸಬೇಕು. ಇಡೀ ಜಗತ್ತು ಬೈಬಲಿನ ಅಧೀನಕ್ಕೆ ಬರಬೇಕು ಅನ್ನುವುದು ಚರ್ಚಿನ ಷಡ್ಯಂತ್ರ. ಜರ್ಮನಿ, ಫ್ರಾನ್ಸ್ ಇತ್ಯಾದಿ ಇತ್ಯಾದಿ ಕ್ರೈಸ್ತ ರಾಷ್ಟ್ರಗಳು ಉದ್ದೇಶ ಭಾರತದ ನಾಶ. ಉದ್ದೇಶ ಭಾರತದ ನಾಶ. ಭಾರತವನ್ನ ಗೆಲ್ಲಬೇಕಾ? ಹಿಂದುತ್ವವನ್ನ ಕೊಲ್ಲಬೇಕು. ಹಿಂದುತ್ವವನ್ನ ಕೊಲ್ಲದೆಯೇ ಭಾರತವನ್ನ ಗೆಲ್ಲುವುದು ಸಾಧ್ಯ ಇಲ್ಲ ಅನ್ನುವುದು 300 ವರ್ಷ ಬ್ರಿಟಿಷರ ವೇಷದಲ್ಲಿ ಆ ಚರ್ಚುಗಳು ಭಾರತವನ್ನ ಆಳಿದ ನಂತರದಲ್ಲಿ ಅರ್ಥ ಮಾಡಿಕೊಂಡಿರುವ ವಿಷಯ. ಹಾಗಾಗಿ ಬಂಧುಗಳೇ, ಇವತ್ತು ಒಬ್ಬ ಹಿಂದೂ, ಒಬ್ಬ ರೆಡ್ಡಿ, ಒಬ್ಬ ಲಿಂಗಾಯತ ವೀರಶೈವ, ಒಬ್ಬ ಕುರುಬ, ಒಬ್ಬ ಬ್ರಾಹ್ಮಣ, ಒಬ್ಬ ದಲಿತ, ಒಬ್ಬ ಎಡಗೈ, ಒಬ್ಬ ಬಲಗೈ, ಒಬ್ಬ ಲಂಬಾಣಿ ಮತಾಂತರ ಆದರೆ ಏನು ಅಂತ ಭಾವಿಸಬೇಡಿ. ಒಬ್ಬ ವ್ಯಕ್ತಿ ತನ್ನ ಕುತ್ತಿಗೆಯಲ್ಲಿದ್ದ ಗಣೇಶನ ಲಾಕೆಟ್ ಅನ್ನ ಎಸೆದು ಕುತ್ತಿಗೆ ಕ್ರಾಸ್ ಸಿಕ್ಕಿಸಿಕೊಂಡು ಚರ್ಚಿಗೆ ಹೋದರೆ ಏನು ಅನಾಹುತ ಆಗಬಹುದು ಅಂತ ಭಾವಿಸಬೇಡಿ. 1 2 2 4 4 8 8 30 30 100 100 ಸಾವಿರ, ಸಾವಿರ ಲಕ್ಷ, ಲಕ್ಷ ಕೋಟಿ, ಲಕ್ಷ ಕೋಟಿ, ಕೋಟಿ ಮಲ್ಟಿಪಲ್ ಆಗುವುದು ಕಷ್ಟದ ಕೆಲಸ ಅಲ್ಲ. ನಿಮ್ಮ ಊರಿನಲ್ಲಿ ಒಬ್ಬ ಲಮಾಣಿ, ನಿಮ್ಮೂರಿನಲ್ಲಿ ಒಬ್ಬ ರೆಡ್ಡಿ, ನಿಮ್ಮೂರಿನಲ್ಲಿ ಒಬ್ಬ ದಲಿತ, ಒಬ್ಬ ಬ್ರಾಹ್ಮಣ ಮತಾಂತರ ಆದರೆ ಏನು ಅಂತ ತಲೆ ಕೆಡಿಸಿಕೊಳ್ಬೇಡಿ. ಶುರು ಆಗುವುದು ತುರಿಕೆಯಿಂದ. ಸಣ್ಣ ತುರಿಕೆ ಆದಾಗಲೇ ಸ್ಕಿನ್ ಸ್ಪೆಷಲಿಸ್ಟಿಗೆ ತೋರಿಸಿದ್ರೆ ನೀವು ಬದುಕ್ತೀರಿ. ಇಲ್ಲ, ಸಣ್ಣ ಹುಣ್ಣಾಗ್ತದೆ, ಹುಣ್ಣು ಕೀವಾಗ್ತದೆ, ಕೀವು ಮಾದು ದಪ್ಪ ಆಗ್ತದೆ, ಬಾವು ಬರ್ತದೆ. ಆಮೇಲೆ ಡಾಕ್ಟರ್ ಹೇಳ್ತಾರೆ ಇದು ಗ್ಯಾಂಗ್ರೀನ್, ಕಾಲು ಕತ್ತರಿಸಬೇಕು ಅಂತ ಹೇಳ್ತಾರೆ. ಕಾಲ ಮೀರಿ ನೀವು ಹೆಣವಾಗುತ್ತೀರಿ. ತುರಿಕೆ ಬಂದಾಗಲೇ ಅದಕ್ಕೆ ಟ್ರೀಟ್ಮೆಂಟ್ ಕೊಡಿಸಿ. ಮತ ಪ್ರಚಾರದ ಸ್ವಾತಂತ್ರ್ಯ ಮತಾಂತರಕ್ಕೆ ಕೊಟ್ಟ ಲೈಸೆನ್ಸ್ ಅಲ್ಲ. ಅವರು ಮನೆಗಳಿಗೆ ಬರಬಹುದಾದರೆ ನಾವು ಹೋಗಬಹುದು ಮುಸಲ್ಮಾನರ ಮನೆಗಳಿಗೆ. ಅರೆ ಅಮ್ಮ, ಆ ಬುರ್ಕಾದಲ್ಲಿ ಯಾಕೆ ಕೊಳಿತಾ ಇದೆಯಾ? ಹೊರಗೆ ಬಾ, ಹೊರಗೆ ಬಾ, ಹೊರಗೆ ಬಾ, ಹೊರಗೆ ಬಾ ಹೇಳಬಹುದಲ್ವಾ? ಅವರು ಮಾಡಬಹುದಾದ್ರೆ ನಾವು ಮಾಡಬಹುದಲ್ವಾ? ಅವರದ್ದು ಸರಿಯಾದ್ರೆ ನಮ್ಮದು ಸರಿ ತಾನೆ. ಅವರದ್ದು ತಪ್ಪಾದ್ರೆ ನಮ್ಮದು ತಪ್ಪು. ಅವರ ತಪ್ಪನ್ನು ಸರಿಪಡಿಸಿ. ನೀವು ಚರ್ಚಿನ ಪಾದ್ರಿನ ಕರೆದು ಹೇಳಿ, ಸಿದ್ದರಾಮಯ್ಯ ಬೇಕಾದ ಹೊಗಳಲಿ, ಸಿದ್ದರಾಮಯ್ಯ ಯಾರು ದಿನೇಶ್ ಅಮೀನ್ ಮಟ್ಟು ಬೇಕಾದ ಮಾತಾಡ್ಲಿ, ನೀವು ಕರೆದು ಹೇಳಿ ಕೋಮು ಸಾಮರಸ್ಯ ಬೇಕಾ? ನೀವು ನಿಮ್ಮ ಚರ್ಚ್ನಲ್ಲಿ ಪ್ರೇಯರ್ ಮಾಡ್ಕೊಳ್ಳಿ, ನಿಮ್ಮ ಮನೆ ಒಳಗೆ ತಲೆ ಕೆಳಗಾಗಿ ನಿಂತ್ಕೊಳ್ಳಿ, ಬೈಬಲ್ ಓದಿ. ಹಿಂದೂಗಳ ಮನೆಗೆ ಹೋಗಬೇಡಿ, ಹಿಂದೂಗಳಿಗೆ ಬೈಬಲ್ ಕೊಡಬೇಡಿ. ನಿಮ್ಮ ಸ್ಕೂಲಿಗೆ ಬರ್ತಾರೆ ಅಂದ ಮಾತ್ರ ಕುಂಕುಮನ ಅಳಿಸಬೇಡಿ, ಹೂವನ್ನು ಕೀಳಬೇಡಿ, ಬಳೆಯನ್ನು ಒಡಿಬೇಡಿ. ಇದು ನಮ್ಮ ಧರ್ಮ. ಇದು ನಮ್ಮ ಧರ್ಮ ಹೇಳ್ತದೆ ಹೂವನ್ನು ಮುಡಿ.
ನಮ್ಮ ಧರ್ಮ ಹೇಳ್ತದೆ, ಸಂಸ್ಕೃತಿ ಹೇಳ್ತದೆ ಕುಂಕುಮ ಇಡಿ, ನಮ್ಮ ಪರಂಪರೆ ಹೇಳ್ತದೆ ಹೂವನ್ನ ಮುಡಿ, ಅದು ಲಕ್ಷಣ, ಅದು ಲಕ್ಷ್ಮಿ. ಶಾಲೆಗೆ ಹೋದಾಗ ಅಲ್ಲಿ ಸಂಬಳ ತಗೊಳ್ಳಿ, ಫೀಸ್ ತಗೊಳ್ತಾರೆ, ಅಲ್ಲಿ ಡೊನೇಷನ್ ಕಟ್ಟಿಸ್ಕೊಳ್ತಾರೆ, ಅಲ್ಲಿ ಹೂವನ್ನು ಕೀಳುವಂತ ಇಲ್ಲ. ಯಾವುದೋ ಹೆಸರನ್ನ ಹೇಳಿ ಕುಂಕುಮವನ್ನು ಅಳಿಸುವಂತ ಇಲ್ಲ. ಅಳಿಸಿದರೆ ಅಲ್ಲಿ ಸಾಮರಸ್ಯ ಸಾಧ್ಯ ಇಲ್ಲ. ಬಂಧುಗಳೇ, ಇವೆಲ್ಲವೂ ಯಾವಾಗ ಸಾಧ್ಯ? ಹಿಂದೂಗಳು ಜಾಗೃತರಾದಾಗ, ಜಾಗೃತ ಹಿಂದೂಗಳು ಸಂಘಟಿತರಾದಾಗ, ಸಂಘಟಿತ ಹಿಂದೂಗಳು ಧರ್ಮವನ್ನು ರಕ್ಷಿಸುವುದಕ್ಕೆ ಸನ್ನದ್ಧರಾದಾಗ. ಇದು ಬೇಡ ಆಗಿದೆ ಇವತ್ತು ಇದು ಬೇಡ ಆಗಿದೆ. ಅದಕ್ಕಾಗಿ ಅಡ್ಡಿ, ಅದಕ್ಕಾಗಿ ನಿರ್ಬಂಧ, ಅದಕ್ಕಾಗಿ ನಿಷೇಧ, ಅದನ್ನು ಧಿಕ್ಕರಿಸುವ ತಾಕತ್ ಈ ಹಿಂದೂ ಸಮಾಜಕ್ಕೆ ಬೇಕು. ನ್ಯಾಯವಾಗಿ ಇರುವುದನ್ನು ಒಪ್ಪಿಕೊಳ್ಳೋಣ. ಪರಿಸ್ಥಿತಿ ವಿಷಮತೆ ಇತ್ತು, ಸಹಿಸಿಕೊಳ್ಳೋಣ. ಅನಾವಶ್ಯಕವಾಗಿ ಇಂತಹ ಅಡ್ಡಿ, ಇಂತಹ ತಕರಾರನ್ನ ಈ ಸಮಾಜ ಸಹಿಸಬಾರದು. ಈಗ ಒಂದು ಶತ್ರುವಿನ ಬಗ್ಗೆ ಹೇಳಿದೆ. ವಾಸ್ತವವಾಗಿ ನಾನು ಇಷ್ಟು ಮಾತನಾಡುವವನೇ ಅಲ್ಲ. ಥ್ಯಾಂಕ್ಸ್ ಟು ಇನ್ಸ್ಪೆಕ್ಟರ್, ಥ್ಯಾಂಕ್ಸ್ ಟು DYSP. ನಾನು ಯಾವತ್ತೂ ಒಂದು ಕಡೆಗಿಂತ ಹೆಚ್ಚು ಮಾತನಾಡಿದವನಲ್ಲ. ಇವತ್ತು ನನ್ನ ರಕ್ತ ಕುದೀತಾ ಇದೆ. ನನ್ನ ನೆಲದಲ್ಲಿ ನನಗೆ ಅನ್ಯಾಯ, ನನ್ನ ನೆಲದಲ್ಲಿ ನನ್ನ ಹಕ್ಕಿನ ದಮನ, ನನ್ನ ನೆಲದಲ್ಲಿಯೇ ನನ್ನ ಸ್ವಾತಂತ್ರ್ಯದ ಹರಣ, ವಿನಾಕಾರಣ, ಕಾರಣವೇ ಇಲ್ಲ. ಎರಡನೆಯ ಶತ್ರು ಇಸ್ಲಾಂ, ಮುಸಲ್ಮಾನರಲ್ಲ ಇಸ್ಲಾಂ. ಈ ಇಸ್ಲಾಂ ಭಾರತಕ್ಕೆ ಮಾತ್ರ ತಲೆನೋವು ಅಲ್ಲ, ಜಗತ್ತಿಗೆ ತಲೆನೋವು. ಅಮೆರಿಕಾದ ನಿದ್ದೆಯನ್ನ ಕೆಡಿಸಿದೆ. ಇಂಗ್ಲೆಂಡಿನಲ್ಲಿ ಪಟಾಕಿಯನ್ನ ಸಿಡಿಸಿದಂತೆ ಬಾಂಬುಗಳನ್ನು ಸ್ಫೋಟಿಸ್ತಾ ಇದೆ. ಡೆನ್ಮಾರ್ಕ್ನಲ್ಲಿ ರಕ್ತದ ಹೊಳೆಯನ್ನೇ ಹರಿಸ್ತಾ ಇದೆ. ಅದೇನ್ ಹೇಳ್ತಾ ಇದೆ? ಇಡೀ ಜಗತ್ತನ್ನ ಇಸ್ಲಾಂ ಮಾಡ್ತೀವಿ, ಇಡೀ ಜಗತ್ತು ಮಹಮ್ಮದ್ ಪೈಗಂಬರನ್ನು ಒಪ್ಪುವಂತೆ, ಕುರಾನನ್ನು ಸ್ವೀಕರಿಸುವಂತೆ, ಇಡೀ ಜಗತ್ತು ಇಸ್ಲಾಮಿಗೆ ಶರಣಾಗತಿಯಾಗುವಂತೆ ಮಾಡ್ತೀವಿ. ಇದೇ ನಮ್ಮ ಉದ್ದೇಶ. ಇದ್ದಾರೆ, ಇದು ಕಾಣಿಸ್ತಾ ಇದೆ. ಈಗ ಇವತ್ತು ಮಂಗಳೂರಿನಲ್ಲಿ ಏನು ನಡೀತಾ ಇದೆ, ಅದು ಮಂಗಳೂರಿನ ಹೋರಾಟ ಅಲ್ಲ. ಅದು ಬಂಧುಗಳೇ, ಅದು ಪ್ರಭಾಕರ ಭಟ್ ಮತ್ತು ರಮಾನಾಥ ರೈ ನಡುವಿನ ಹೋರಾಟ ಅಲ್ಲ. ಇದರ ಹಿಂದೆ ಜಾಗತಿಕ ಇಸ್ಲಾಮಿಕ್ ರಾಷ್ಟ್ರಗಳ ಸಂಚಿದೆ. ಯಾವ ಭೂಭಾಗದಲ್ಲಿ ಮುಸಲ್ಮಾನರ ಸಂಖ್ಯೆ ಹೆಚ್ಚಾಗಿದೆಯೋ, ಮೋರ್ ದನ್ 25%, ಅಲ್ಲಿ ಶಾಂತಿ ಇಲ್ಲ, ಅಲ್ಲಿ ನೆಮ್ಮದಿ ಇಲ್ಲ, ಅಲ್ಲಿ ಕಾನೂನು ವ್ಯವಸ್ಥೆ ಅನ್ನುವುದೇ ಇಲ್ಲ. ಅದರಿಂದ ಬದುಕು ಹಿಂದೂಗಳಿಗೆ ಕಷ್ಟ ಆದದ್ದಲ್ಲ. ಕಾಶ್ಮೀರದಲ್ಲಿ ನೀವು ನೋಡಿರಬೇಕು, ಆರ್ಮಿಯವರ ಮೇಲೆ ಕಲ್ಲು ತೂರಾಟ. ಆರ್ಮಿಯ ಸಿಪಾಯಿಗಳ ಕೊರಳ ಪಟ್ಟಿಯನ್ನು ಹಿಡಿದು ಚಪ್ಪಲಿಯಲ್ಲಿ ಹೊಡ್ಕೊಂಡು ಮೆರವಣಿಗೆ ಮಾಡ್ತಾರೆ. ಚಪ್ಪಲಿಯಲ್ಲಿ ಹೊಡ್ಕೊಂಡು. ಯಾಕೆ? ಅಲ್ಲಿ ಮುಸಲ್ಮಾನರ ಸಂಖ್ಯೆ ಹೆಚ್ಚಾಯಿತು, ಹಿಂದೂಗಳ ಸಂಖ್ಯೆ ಕಡಿಮೆಯಾಯಿತು. ಯಾವ ಭೂಭಾಗದಲ್ಲಿ, ಭಾರತದ ನೆಲದಲ್ಲಿ ಅಶಾಂತಿಯಲ್ಲಿ, ಅರಾಜಕತೆಯಲ್ಲಿ, ರಾಷ್ಟ್ರ ವಿರೋಧಿ ಘೋಷಣೆಗಳಲ್ಲಿ, ಎಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಬರ್ತಾ ಇದೆ, ಎಲ್ಲಿ ವಿಧ್ವಂಸಕ ಕೃತ್ಯಗಳು ನಡೀತಾ ಇದೆ, ಅಲ್ಲಿ ಮುಸಲ್ಮಾನರು ಬಹುಸಂಖ್ಯಾತರಾದ ಭೂಭಾಗದಲ್ಲಿ ನಡೀತಾ ಇದೆ. 4 ಶಕ್ತಿಗಳಿದ್ದಾವೆ ಬಂಧುಗಳೇ. ಒಂದು ಇರಾಕ್ ಕೇಂದ್ರಿತವಾದಂತಹ ಸಲಾಫಿ ಮೂಮೆಂಟ್, ಇಸ್ಲಾಂನಲ್ಲೇ ಇದು. ಆ ಸಲಾಫಿ ಮೂಮೆಂಟ್ ಹೇಳ್ತಾ ಇದೆ ಇಡೀ ಜಗತ್ತಿನ ಇಸ್ಲಾಮೀಕರಣ. ಸೌದಿ ಅರೇಬಿಯಾದ ವಹಾಬಿ ಮೂಮೆಂಟ್, ಅದು ಹೇಳ್ತಾ ಇದೆ ಇಡೀ ಜಗತ್ತಿನ ಇಸ್ಲಾಮೀಕರಣ. ಇನ್ನೊಂದು ಭಾರತದ್ದೇ ಆದ ದೇವಬಂಧಿ
ದೇವಬಂದಿ ಅನ್ನುವಂತ ಉತ್ತರ ಪ್ರದೇಶದ ಒಂದು ಊರಿನಲ್ಲಿರುವ ಒಂದು ಪಂಥ ಹೇಳ್ತಾ ಇದೆ, ಇಡೀ ಜಗತ್ತಿನ ಇಸ್ಲಾಮೀಕರಣ ಮದರ್ಸಾಗಳ ಮೂಲಕ ಈ ಸಲಾಫಿ, ಈ ವಹಾಬಿ, ಈ ದೇವಬಂದಿ ಏನ್ ಹೇಳ್ತಾ ಇದೆ, ಭಾರತ ಇದು ಒಂದು ಕೆಟ್ಟ ರಾಷ್ಟ್ರ, ಭಾರತ ಒಂದು ಕೆಟ್ಟ ರಾಷ್ಟ್ರ, ಭಾರತ ಒಂದು ಕೆಟ್ಟ ರಾಷ್ಟ್ರ. ಯಾಕೆ ಅಂದ್ರು ಇದು ಇಸ್ಲಾಮಿನ ಅನ್ವಯ ಆಡಳಿತವನ್ನು ನಡೆಸುವುದಿಲ್ಲ, ಈ ದೇಶದಲ್ಲಿ ಶರಿಯತ್ ಕಾನೂನಿಲ್ಲ, ಹಾಗಾಗಿ ಭಾರತ ದಾರುಲ್ ಹರಬ್ ದೇಶ, ದಾರುಲ್ ಹರಬ್ ದೇಶ ಅಂದ್ರೆ ಕೆಟ್ಟ ರಾಷ್ಟ್ರ. ಈ ಕೆಟ್ಟ ಭಾರತವನ್ನ ಒಳ್ಳೆಯ ರಾಷ್ಟ್ರವನ್ನಾಗಿ ಮಾಡಬೇಕಾದ್ರೆ ಈ ಭಾರತವನ್ನ ದಾರುಲ್ ಇಸ್ಲಾಂ ದೇಶವನ್ನಾಗಿ ಮಾಡಬೇಕು, ದಾರುಲ್ ಇಸ್ಲಾಂ ದೇಶವನ್ನಾಗಿ ಮಾಡಬೇಕು. ಅರ್ಥಾತ್ ಭಾರತ ಒಂದು ಮುಸಲ್ಮಾನ್ ದೇಶವಾಗಿ ಪರಿವರ್ತನೆಗೊಳ್ಳಬೇಕು. ಅದಕ್ಕಾಗಿ ಭಾರತದ ನೆಲದ ಒಳಗೆ ನಡೆಯುತ್ತಿರುವ ಯುದ್ಧಕ್ಕೆ ಹೆಸರು, ನಾವು ಹೇಳುವ ಭಯೋತ್ಪಾದನೆ, ಅವರು ಇಟ್ಟಿರುವ ಹೆಸರು ಜಿಹಾದ್. ನಾನ್ ಇಸ್ಲಾಮಿಕ್ ದೇಶ ಭಾರತದ ಇಸ್ಲಾಮೀಕರಣ, ಅದಕ್ಕಾಗಿ ನಡೆದಿರುವ ಯುದ್ಧವೇ ಜಿಹಾದ್. ಇಲ್ಲದೆ ಇದ್ರೆ ಆ ಸೌದಿ ಅರೇಬಿಯಾದ ಅಲ್ ಖೈದಾ ಭಾರತವನ್ನು ಯಾಕೆ ಟಾರ್ಗೆಟ್ ಮಾಡಬೇಕು? ಆ ಇರಾಕಿನ ಐಸಿಸ್ ಭಾರತದ ಕಡೆಗೆ ಬೊಟ್ಟು ಯಾಕೆ ಮಾಡಬೇಕು? ಯಾಕೆ ಅಫ್ಘಾನಿಸ್ತಾನದ ತಾಲಿಬಾನ್ ನಮ್ಮ ಟಾರ್ಗೆಟ್ ಭಾರತ ಅಂತ ಹೇಳಬೇಕು? ನಾವು ಅವ್ರಿಗೆ ಯಾರಿಗೂ ಏನೂ ಅನ್ಯಾಯ ಮಾಡಿಲ್ಲ, ಇರಾಕಿಗೆ ಭಾರತ ಅನ್ಯಾಯ ಮಾಡಿಲ್ಲ, ಆಫ್ಘಾನಿಸ್ತಾನಕ್ಕೆ ಭಾರತ ಅನ್ಯಾಯ ಮಾಡಿಲ್ಲ, ಸೌದಿ ಅರೇಬಿಯಾಕ್ಕೆ ಭಾರತ ದ್ರೋಹ ಮಾಡಿಲ್ಲ. ಇಷ್ಟ ಆದ ಮೇಲೂ ಆ ಆಫ್ಘಾನಿಸ್ತಾನದ ತಾಲಿಬಾನ್ ಹೇಳ್ತದೆ ನಮ್ಮ ಟಾರ್ಗೆಟ್ ಭಾರತ, ಸೌದಿ ಅರೇಬಿಯಾದ ಅಲ್ ಖೈದಾ ಹೇಳ್ತಾ ಇದೆ ನಮ್ಮ ಟಾರ್ಗೆಟ್ ಭಾರತ, ಆ ಪಾಪಿ ಇರಾಕಿನ ರಕ್ಕಸ ಗರ್ಜನೆ ಮಾಡ್ತಾ ಇದೆ ಐಸಿಸ್ ನಮ್ಮ ಟಾರ್ಗೆಟ್ ಭಾರತ. ಇವರೆಲ್ಲರನ್ನ ಬೆಂಬಲಿಸುವ ಭಾರತದ್ದೇ ಆದ ಇಸ್ಲಾಮಿಕ್ ಆರ್ಮಿ, ಇಂಡಿಯನ್ ಮುಜಾಹಿದ್ದೀನ್ ಹೇಳ್ತಾ ಇದೆ ನಮ್ಮ ಟಾರ್ಗೆಟ್ ಭಾರತ, ನಮ್ಮ ಟಾರ್ಗೆಟ್ ಭಾರತ. ಇದಕ್ಕೆ RSS ಗೆ ಭಯ ಇಲ್ಲ, RSS ಬದುಕಿನ ಬಗ್ಗೆ ನಮಗೆ ಚಿಂತೆ ಇಲ್ಲ. ಬಂಧುಗಳೇ, ಆ ಅಲ್ ಖೈದಾಕ್ಕೆ RSS ಟಾರ್ಗೆಟ್ ಅಲ್ಲ, ಆ ಅಲ್ ಖೈದಾಕ್ಕೆ RSS ಟಾರ್ಗೆಟ್ ಅಲ್ಲ, ಆ ಸೌದಿ ಅರೇಬಿಯಾದ ಅಲ್ ಖೈದಾಕ್ಕೆ ನಾವಲ್ಲ ಟಾರ್ಗೆಟ್, ಆ ಐಸಿಸ್ ಅಲ್ಲಿಗೆ ನಾವಲ್ಲ ಟಾರ್ಗೆಟ್, ಭಾರತ ಟಾರ್ಗೆಟ್, ಭಾರತ ಟಾರ್ಗೆಟ್, ಭಾರತ ಟಾರ್ಗೆಟ್. ಆ ಟಾರ್ಗೆಟ್ ಭಾರತದಲ್ಲಿ ನಿಮ್ಮ DGP ದತ್ತನ ಫ್ಯಾಮಿಲಿಯೂ ಸೇರುತ್ತದೆ, ನಿಮ್ಮ IG ಕುಟುಂಬವೂ ಸೇರ್ತದೆ, ನಿಮ್ಮ SP ಫ್ಯಾಮಿಲಿಯೂ ಸೇರ್ತದೆ. ಟಾರ್ಗೆಟ್ ಭಾರತ, ಟಾರ್ಗೆಟ್ ಭಾರತ, ಟಾರ್ಗೆಟ್ ಭಾರತ. ಇದು ಕಲ್ಪನೆಯ ಮಾತಲ್ಲ ಬಂಧುಗಳೇ, ಇದರ ಪ್ರಯೋಗ ಕಾಶ್ಮೀರದಲ್ಲಿ ನಡೀತಾ ಇದೆ. ಇದು ಕಲ್ಪನೆಯ ಮಾತಲ್ಲ, ಇದು ಕಾಶ್ಮೀರದಲ್ಲಿ ಸಾಕ್ಷಾತ್ಕಾರ ಆಗ್ತಾ ಇದೆ. ಯಾರನ್ನೆಲ್ಲ ಹೇಗೆ ಹೇಗೆ ಕೊಲ್ತಾ ಇದ್ದಾರೆ ಅನ್ನುವುದು ಸೋಷಿಯಲ್ ಮೀಡಿಯಾದಲ್ಲಿ ಸಾಲು ಹಿಡಿದು ಬರ್ತಾ ಇದೆ, ಸಾಲು ಹಿಡಿದು ಬರ್ತಾ ಇದೆ. ಅಧಿಕಾರಿಗಳನ್ನ ಹೆಕ್ಕಿ ಹೆಕ್ಕಿ ಹೇಗೆ ಕೊಲ್ತಾರೆ. ಹಿಂದೂಗಳಾಗಿ ಹುಟ್ಟಿದ ತಪ್ಪಿಗೆ ಕಾಶ್ಮೀರದ ಕಣಿವೆಯಲ್ಲಿ ಹಿಂದೂಗಳನ್ನ ಕೊಂದದ್ದು ಹೇಗೆ ನಾನು ವರ್ಣಿಸುವುದಿಲ್ಲ. ಆ ಸಂದರ್ಭದಲ್ಲಿ ಅಲ್ಲಿ ರಾಜ್ಯಪಾಲರಾಗಿದ್ದಂತಹ ಜಗಮೋಹನ್ ಒಂದು ಪುಸ್ತಕ ಬರೀತಾರೆ, ಟರ್ಬುಲೆನ್ಸ್ ಇನ್ ಕಾಶ್ಮೀರ್ ಅಂತ. ಟರ್ಬುಲೆನ್ಸ್ ಇನ್ ಕಾಶ್ಮೀರ್ ಅಂತ ಒಂದು ಪುಸ್ತಕ ಬರೀತಾರೆ. ಅದರೊಳಗೆ ಬರೀತಾರೆ ಅವರು ಹೇಗೆ ಹಿಂದೂಗಳನ್ನ ಕೊಂದ್ರು. ಮನೆಗಳಿಗೆ ಬರ್ತಾರೆ, ಚೀಟಿಯನ್ನ ಅಂಟಿಸ್ತಾರೆ, 24 ಗಂಟೆಗಳ ಗಡುವನ್ನು ನಾವು ಹಿಂದೂಗಳಿಗೆ ಕೊಡ್ತೀವಿ ಅಂತ ಘೋಷಿಸ್ತಾರೆ.
ಹೇಳುವುದೇನು? ಹಿಂದೂಗಳೇ, ಕಾಶ್ಮೀರದ ಕಣಿವೆಯನ್ನು ಬಿಟ್ಟು ತೊಲಗಿ. ಕೆಳಗಡೆ ಕಂಡೀಷನ್ ಹಾಕ್ತಾರೆ, ನಿಮ್ಮ ಹೆಂಗಸರನ್ನ ಬಿಟ್ಟು ತೊಲಗಿ. 26ನೇ ಗಂಟೆಗೆ ರಾಕ್ಷಸರ ರೂಪದ ಭಯೋತ್ಪಾದಕರು ಕಾಶ್ಮೀರದ ಕಣಿವೆಯ ಹಿಂದೂಗಳ ಮನೆಯ ಬಾಗಿಲಿಗೆ ಬಂದು ಬಾಗಿಲನ್ನು ಝಾಡಿಸಿ ಒದ್ದು ಆ ಬಾಗಿಲನ್ನು ಮುರಿತಾರೆ, ಒಳಕ್ಕೆ ನುಗ್ಗುತ್ತಾರೆ. ಗಂಡಸರನ್ನ, ಹೆಂಗಸರನ್ನ, ಮಕ್ಕಳನ್ನ ಹೊರಕ್ಕೆ ಎಳೆದು ಗಂಡಸರ ಎದುರಿನಲ್ಲಿ ಹೆಂಗಸರನ್ನ ರೇಪ್ ಮಾಡ್ತಾರೆ. ಅದೇ ಹೆಂಗಸರ ಎದುರಿನಲ್ಲಿ, ನೊಂದ ಹೆಂಗಸರ ಎದುರಿನಲ್ಲಿ ಗಂಡಸರನ್ನ ಗುಂಡಿಟ್ಟುಕೊಳ್ತಾರೆ. ಇದು ಕಾಶ್ಮೀರದಲ್ಲಿ 86, 87, 88ನೇ ಇಸ್ವಿಯಲ್ಲಿ ಆಪರೇಷನ್ ಟೋಪೆಕ್ಕಿನ ಹೆಸರಿನಲ್ಲಿ ಆಫ್ಘಾನಿಸ್ತಾನದ ಆ ಇಸ್ಲಾಮಿಕ್ ರಕ್ಕಸರು ಹಾಡು ಹಗಲಿನಲ್ಲಿ ನಡೆಸಿದ ದಾಂಧಲೆಯ ದೃಶ್ಯ. ಇಸ್ಲಾಮೀಕರಣದ ನಿಜವಾದ ಮುಖ ಇದು. ಇವತ್ತು ಕಾಶ್ಮೀರ ಅದರ ಪ್ರಯೋಗ ಶಾಲೆ. ಕಾಶ್ಮೀರವನ್ನು ಸುಟ್ಟ ಬೆಂಕಿ ಕೇರಳದಲ್ಲಿ ಕಾಣಿಸಿಕೊಂಡಿದೆ. ಕೇರಳದಲ್ಲಿ ಸುಡುವ ಬೆಂಕಿ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳವನ್ನ, ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಲವನ್ನ, ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರನ್ನ, ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯವನ್ನು ಪ್ರವೇಶ ಮಾಡಿದೆ. ಹತ್ತಿ ಉರಿಯುವುದಕ್ಕೆ ಆರಂಭ ಆಗಿದೆ. ಬಂಧುಗಳೇ, ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಾಬ್ಲಮ್ ಅದು ರಮಾನಾಥ ರೈ ಬಿಜೆಪಿಯ ಸಮಸ್ಯೆ ಅಲ್ಲ. ಇದು ಸಿದ್ದರಾಮಯ್ಯ ವರ್ಸಸ್ ಡಾಕ್ಟರ್ ಪ್ರಭಾಕರ್ ಭಟ್ ಅಲ್ಲ. ಕಾಶ್ಮೀರದ ಸುಟ್ಟ ಬೆಂಕಿ ಆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಧಗ 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 ಹತ್ತಿ ಉರಿಯುವುದಕ್ಕಿಂತ ಮುಂಚೆ ಅದನ್ನು ಆರಿಸುವ ಫೈರ್ ಫೋರ್ಸ್ ಈ ಹಿಂದೂ ಸಮಾಜ ಆಗಬೇಕು. ಈ ಹಿಂದೂ ಸಮಾಜ ಆಗಬೇಕು. ಓಟಿಗಾಗಿ ತಾಯಿ ನಾಡನ್ನ ಮಾರುವಂತಹ ಮೂರನೆಯ ನೀಚರಿಗೆ ಈ ನೆಲದಲ್ಲಿ ಹೆಸರು ಸೆಕ್ಯುಲರ್ ವಾದಿಗಳು. ಸೆಕ್ಯುಲರ್ ವಾದಿಗಳು, ಸೆಕ್ಯುಲರ್ ವಾದಿಗಳು ಭಾರತದ ತಲೆ ಹಿಡುಕರು. ಭಾರತದ ತಲೆ ಹಿಡುಕರು. ಯಾವುದು ಸ್ವಾಮಿ ಸೆಕ್ಯುಲರಿಸಂ? ಯಾವುದು ಸೆಕ್ಯುಲರಿಸಂ? ಹಿಂದೂಗಳು ಹಿಂದೂಗಳು ಅಂತ ಹೇಳಬಾರದು, ಹಿಂದೂಗಳು ಸಮ್ಮೇಳನ ಮಾಡಬಾರದು, ಹಿಂದೂಗಳು ಹಬ್ಬ ಹರಿದಿನಗಳನ್ನು ನಡೆಸಬಾರದು. ಒಬ್ಬ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷ ಒಂದು ಫರ್ಮಾನ್ ಹೊರಡಿಸ್ತಾನೆ, ಯಾರು ಎತ್ತರದ ಗಣಪತಿಯನ್ನೇ ಇಡಬಾರದಂತೆ. ಸರಿ ಕೇಳಿದ್ದೀರಾ? ಲಕ್ಷ್ಮಣ ಅನ್ನುವವನು ಆ ದಿನೇಶ್ ಅಮೀನ್ ಮಟ್ಟು ಸಾಕಿದ ನಾಯಿ ಆ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷನಾದ ಮೇಲೆ ಮೊಟ್ಟ ಮೊದಲಿಗೆ ಕಳುಹಿಸಿದ ಫರ್ಮಾನ್ ಏನು ಗೊತ್ತುಂಟ? 6 ಅಡಿಗಿಂತ ದೊಡ್ಡ ಗಣಪತಿಯನ್ನೇ ಇಡಬೇಡಿ. ಈ ವರ್ಷ ಚಾಲ್ತಿಲಿದೆ ಆದೇಶ. ಇವನು ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷನಂತೆ. ಅವನ ಕಣ್ಣು ಗಣಪತಿಯ ಮೇಲೆ. ಆ ಮೂಲಕ ಈ ದೇಶದಲ್ಲಿ ಗಣಪತಿ ಆಚರಿಸಬಾರದು ಹಬ್ಬ. ಊರುಗಳಲ್ಲಿ, ಕೇರಿಗಳಲ್ಲಿ, ಬೀದಿಗಳಲ್ಲಿ, ಗಲ್ಲಿಗಳಲ್ಲಿ 10 ಮಕ್ಕಳನ್ನು ಒಟ್ಟುಗೂಡಿಸುವುದಕ್ಕೆ ಇದ್ದ ಭಗವಂತ, ಅವನ ಆಚರಣೆ, ಆ ಮಜಾ, ಆ ಖುಷಿ, ಅದರಿಂದ ಒಂದು ಅವ್ಯಕ್ತವಾದ ಶಕ್ತಿ ಈ ಸಮಾಜಕ್ಕೆ ಬರುತ್ತದೆ ಅನ್ನುವುದನ್ನು ಅರ್ಥ ಮಾಡಿಕೊಂಡ ಆ ಪಾಪಿ ಹೇಳ್ತಾನೆ, 6 ಅಡಿಗಿಂತ ದೊಡ್ಡ ಗಣಪತಿಯನ್ನೇ ಇಡಬೇಡಿ. ಇಡೀ ಗ್ರಾಮದಲ್ಲಿ ಭಯದ ವಾತಾವರಣವನ್ನು ಹುಟ್ಟು ಹಾಕಿದೆ. ಪ್ರಾಣಿ ಬಲಿಯನ್ನು ನಿಷೇಧಿಸುತ್ತೇವೆ, ನನ್ನ ತಕರಾರಿಲ್ಲ. ಬಕ್ರೀದ್ ಹಬ್ಬದ ಸಂದರ್ಭದಲ್ಲಿ ನೀವು ಕತ್ತೆ ಕಾಯ್ತಾ ಇರ್ತೀರಾ? ಪೊಲೀಸ್ ರಕ್ಷಣೆಯಲ್ಲಿ ದನಗಳು ಕಸಾಯಿ ಖಾನೆಗೆ ಹೋಗ್ತದೆ. ಅದನ್ನು ಅಡ್ಡಿಪಡಿಸಿದ ಹಿಂದೂಗಳ ಮೇಲೆ ದರೋಡೆಯ ಮೊಕದ್ದಮೆಗಳನ್ನು ದಾಖಲಿಸಲಾಗ್ತಾ ಇದೆ, ಜೈಲಿಗೆ ಅಟ್ಲಾಗ್ತಾ ಇದೆ. ಹಿಂದೂಗಳ ಧಾರ್ಮಿಕ
ಕಾರ್ಯಕ್ರಮಕ್ಕೆ ದಾವಣಗೆರೆಯಲ್ಲಿ ದುರ್ಗಮ್ಮನ ಜಾತ್ರೆನೇ ಮಜಾ. ಅಲ್ಲಿ ಕೋಣವನ್ನು ಬಲಿ ಕೊಡುವುದು ಅಲ್ಲಿಯ ಸಂಪ್ರದಾಯ. ಅಲ್ಲಿ ಹೋಗಿ ನಿಲ್ತಾರೆ, SP ನಿಲ್ತಾನ್, DIG ನಿಲ್ತಾನೆ, ಎಲ್ಲ ಹೋಗಿ ನಿಲ್ತಾರೆ. ಹಬ್ಬ ಆಚರಿಸದೇ ಇರುವೊಳಗೆ ಯಶಸ್ವಿ ಕಾರ್ಯಾಚರಣೆಯನ್ನು ನಡೆಸ್ತಾರೆ. ಇಲ್ಲಿ ದನಗಳನ್ನು ತಲೆ ಹಿಡಿಯುವ ಪಾಪಿಗಳೇ, ನಿಮಗೆ ನನ್ನ ಧಿಕ್ಕಾರ, ನಿಮಗೆ ನನ್ನ ಧಿಕ್ಕಾರ, ನಿಮಗೆ ನನ್ನ ಧಿಕ್ಕಾರ. ಬರೀ ಧಿಕ್ಕಾರ, ಧರ್ಮದ್ರೋಹಿಗಳ ಪಟ್ಟ. ಗೋವು ನನಗಲ್ಲ ತಾಯಿ, ಗೋವು ನಿನಗೂ ತಾಯಿ, ನಿಮಗೂ ತಾಯಿ. ತಾಯಿಯನ್ನ ದೇವರು ಅಂತ ಕಾಣುವ ಸಂಸ್ಕೃತಿ ನಮ್ಮದು. ಸಂಸ್ಕೃತಿ ಅಲ್ಲ, ಕೃತಜ್ಞತೆ ಬಂಧುಗಳೇ, ಕೃತಜ್ಞತೆ. ಹೆತ್ತ ತಾಯಿ 2 ವರ್ಷಗಳ ಕಾಲ ಎದೆಯ ಹಾಲನ್ನ ಕೊಡ್ತಾಳೆ. ಕೇವಲ 2 ವರ್ಷಗಳ ಕಾಲ ಆ ಹಸು ತಾನು ಸಾಯುವವರೆಗೂ ನಮಗೆ ಹಾಲನ್ನ ಉಣಿಸ್ತದೆ. ಅದು ತಾಯಿ, ಇದು ತಾಯಿ, ಅದು ತಾಯಿ, ಇದು ತಾಯಿ. ನೊಗದ ಮೇಲೆ ಕುತ್ತಿಗೆಯ ಮೇಲೆ ನೊಗವನ್ನ ಇಟ್ಟು ಉರಿ ಬಿಸಿಲಿನಲ್ಲಿ, ಹೊಲದಲ್ಲಿ ಅದು ತನ್ನ ಬೆವರನ್ನ, ಜೀವವನ್ನ ಸವೆಸಿ ಅನ್ನವನ್ನ ಕೊಡುವ ಬಸವಣ್ಣ, ಅದರ ಹತ್ಯೆ ನಮಗೆ ಶಾಪ. ಆ ಗೋವಿನ ಹಾಡು ಕೇಳ್ತೀವಿ. ಮಾತಾಡ್ಬೇಡಿ, ಕೂತ್ಕೊಳ್ಳಿ. ಕೂತ್ಕೊ. ನಿಮ್ಗೆ ಘೋಷಣೆ ತಲೆ ಬಿಸಾದ್ರೆ ಹೋಗ್ಬಿಡಿ, ಘೋಷಣೆ ಹಾಕಂಗಿಲ್ಲ. ಹಾ, ತಲೆ ಇದು ಘೋಷಣೆ ಇದು ಹಾಕೋದಲ್ಲ. ನಾವು ವಿಚಾರವನ್ನು ಮಾಡಬೇಕು. ಸೆಕ್ಯುಲರಿಸಮ್ಮಿನ ಹೆಸರಿನಲ್ಲಿ ಹಿಂದೂಗಳ ಹಕ್ಕನ್ನ ತುಳಿಯುವ ಕೆಲಸ ಏನು ನಡೀತಾ ಇದೆ, ಇದನ್ನು ನಾವು ಧಿಕ್ಕರಿಸಬೇಕು ಬಂಧುಗಳೇ. ಗೋವು ನಮ್ಮ ತಾಯಿ, ಗೋವು ನಮ್ಮ ತಾಯಿ. ಅದರ ರಕ್ಷಣೆ ಇಲ್ಲ, ಅದಕ್ಕೆ ಲೈಸೆನ್ಸ್ ಅಂತೆ. ಎಲ್ಲ ಸೆಕ್ಯುಲರ್ ಪಾರ್ಟಿಗಳು ಹೇಳುವುದೇನು, ಗೋ ಹತ್ಯೆಯನ್ನು ನಿಷೇಧಿಸಬೇಡಿ, ಗೋ ಹತ್ಯೆಯನ್ನು ನಿಷೇಧಿಸಬೇಡಿ. ಹಾಗಾದರೆ ದುರ್ಗಮ್ಮನ ಜಾತ್ರೆಯಲ್ಲಿ ಅಡ್ಡಿ ಮಾಡಿದ್ದು ಏಕೆ? ಕೊಡಗಿನ ಹಬ್ಬಗಳಿಗೆ ತಕರಾರನ್ನು ಮಾಡಿದ್ದು ಏಕೆ? ಏನು ಸಮಸ್ಯೆ? ಹಲೋ, ಏನು ನಿಲ್ಲಿಸ್ಬೇಕಾ? ಏನೇ ಶಾಂತ? ನೋಡಿ, ಅದನ್ನು ಗೌರವದಿಂದ ಇಟ್ಕೊಳ್ಳಿ. ನಾನು ಹೇಳಿದ್ನಲ್ಲ, ನಮ್ಮ ಭಾವನೆ, ನಮ್ಮ ಹಕ್ಕನ್ನ ಯಾರ ಅಪ್ಪನಿಂದಲೂ ಕಿತ್ತುಕೊಳ್ಳುವುದು ಸಾಧ್ಯ ಇಲ್ಲ. ಗುಂಡಿಗೆ ಎದೆಯನ್ನ ಕೊಟ್ಟು ಹುಬ್ಬಳ್ಳಿಯಲ್ಲಿ ಧ್ವಜವನ್ನ ಹಾರಿಸಿದವರು ನಾವು. ಎನ್ನಡೆ ನಾವು ಯಾರು ಅನ್ನುವುದನ್ನ ಬರ್ಮನ್ ಕೇಳಿ. ಇವತ್ತು ಪಾಪ ಇದ್ದ ಒಬ್ಬ ಮಗ ಸತ್ತ, ಆ ಬರ್ಮನ್ನಂದು. ಅವತ್ತು ಮಂಜುನಾಥ ಅನ್ನುವ ಒಬ್ಬ ಪುಟ್ಟ ಹುಡುಗನಿಗೆ ಗುಂಡು ಹಾಕೊಂಡಿದ್ರು. ಅವತ್ತು ಆ ಹುಡುಗನ ಪ್ರಾಣ ನನ್ನ ಕೈಲೇ ಹೋಗಿತ್ತು, ಮಂಜುನಾಥ್ ಅಂತೇಳಿ. ಅವತ್ತು ನಾನು ಶಾಪ ಮಾಡಿದ್ದೆ, ಅರೆ ನಿಜವಾದ ದೇವರು ಅನ್ನುವುದು ಇರುವುದಾದರೆ, ಧರ್ಮ ಅನ್ನುವುದು ಇರುವುದಾದರೆ, ಈ ಮಂಜುನಾಥನ ಅಪ್ಪ ಅಮ್ಮನಿಗೆ ಬಂದ ಸಂಕಟ ಗುಂಡು ಹಾರಿಸಿದೀಗ ಪಾಪಿಗೆ ಬರಬೇಕಂತ ಹೇಳಿದ್ದೆ. ಅದಾಗೆ 1 ವರ್ಷಕ್ಕೋ 2 ವರ್ಷಕ್ಕೋ ಬರ್ಮನ್ ಮಕ್ಕ ತೀರ್ಕೊಂಡು ಬಿಟ್ಟ ಆಕ್ಸಿಡೆಂಟ್ನಲ್ಲಿ. ಅದು ನನಗೆ ಸಂತೋಷ ಅಲ್ಲ. ಹಾಗಾಗಿ ಅವ್ರ ಬಗ್ಗೆ ಏನು ತಕರಾರು ಮಾಡಿ ನಾನು ಮುಗಿಸ್ತೀನಿ. ಸೆಕ್ಯುಲರಿಸಂ ಹಿಂದೂ, ನೀವು ಮಾತಾಡ್ಬೇಕು. ಸೆಕ್ಯುಲರಿಸಂ ಭಾರತದ ಶತ್ರು. ಯಾವುದು ಇವತ್ತು ಆಚರಿಸ್ತಾ ಇದೆ ಅದರ ವಿರುದ್ಧ ನಾವು ಹೋರಾಟವನ್ನು ಮಾಡಬೇಕು. ಹೀಗೆ ಬಂಧುಗಳೇ, ಭಾರತದ ಇಸ್ಲಾಮೀಕರಣಕ್ಕೆ ಅವಕಾಶ ಇಲ್ಲ, ಭಾರತದ ಕ್ರೈಸ್ತೀಕರಣಕ್ಕೆ ಅವಕಾಶ ಇಲ್ಲ. ಸೆಕ್ಯುಲರಿಸಂ ಹಿಂದೂ ಸಮಾಜದ ಪರಮ ಶತ್ರು, ಅದರ ವಿರುದ್ಧ ಸಂಘಟಿತವಾದ ಹೋರಾಟ ಆಗಬೇಕು. ಆ ಹಿನ್ನೆಲೆಯಲ್ಲಿ ಈ ರಾಜನ ಕುಂಟೆಯ ಇನ್ನು ಊರಿನಲ್ಲಿ ನಿಮ್ಮ ಊರಿನಲ್ಲಿ 100 ಜನರನ್ನು ಸೇರಿಸಿ, 500 ಜನರನ್ನು ಸೇರಿಸಿ, ಲೈಸೆನ್ಸ್ ತಗೊಳ್ಬೇಡಿ, ಮೈಕ್ ಉಪಯೋಗಿಸ್ಬೇಡಿ, ಊರಿನಲ್ಲಿ ಮಾಡಿ. ಧ್ವನಿವರ್ಧಕಕ್ಕೆ ಪರ್ಮಿಷನ್ ತಗೊಳ್ಳಿ, ನೀವು ದೇವಸ್ಥಾನದಲ್ಲಿ ಮಾಡಿ, ಯಾರೂ ಕೇಳೋದಿಲ್ಲ. 100 ಜನ ಸೇರಿ 100 ಜನರದ್ದು 100 ಸಭೆ ಮಾಡಿದ್ರೆ ಎಷ್ಟಾಯ್ತು? 10,000 ಜನ.
ದೇವಸ್ಥಾನದೊಳಗೆ ಕೂತ್ಕೊಳ್ಳಿ, ಭಜನಾ ಮಂದಿರದೊಳಗೆ ಕೂತ್ಕೊಳ್ಳಿ, ಜಾಗೃತಿ ಆಗಬೇಕಾಗಿರುವುದು ಅಲ್ಲಿ ಇಲ್ಲಲ್ಲ. ಇದು ಒಂಥರ ಎಂಟರ್ಟೈನ್ಮೆಂಟ್, ಇದು ಮನರಂಜನೆ, ಇದು ಹುಚ್ಚ ಘೋಷಣೆ, ಹಾ ಕೂಗು ಹಾ ಹೂ. ಇದರಿಂದ ಸಮಾಜ ಉಳಿಯೋದಿಲ್ಲ. ಸಮಾಜ ಉಳಿಬೇಕಾ? ಗ್ರಾಮ ಗ್ರಾಮಗಳಿಗೆ ಹೋಗಬೇಕು, ಗ್ರಾಮ ಗ್ರಾಮಗಳನ್ನು ಸಂಘಟಿಸಬೇಕು. ಆ ಹಿನ್ನೆಲೆಯಲ್ಲಿ ಇವತ್ತಿನ ಕಾರ್ಯಕ್ರಮ ಯಶಸ್ವಿ ಕಾರ್ಯಕ್ರಮ. ಅವರ ಸಹಕಾರ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಯಾವುದೇ ಅಧಿಕಾರಿಗಳ ಬಗ್ಗೆ ಇಲ್ಲ ಸಲ್ಲದ ಮಾತನಾಡಬೇಡಿ. ಅವರು ನಾನು ಪ್ರಾರಂಭದಲ್ಲಿ ಹೇಳಿದಂತೆ ಅವರ ಆಜ್ಞಾನುಸಾರ ಕರ್ತವ್ಯವನ್ನು ನಿರ್ವಹಿಸುವವರು. ಸಂದೇಶವನ್ನು, ಯಾವ ಸಂದೇಶವನ್ನು ಬಿತ್ತರಿಸಬೇಕಾಗಿತ್ತು ಅದನ್ನು ಬಿತ್ತರಿಸಿದೆ. ನಾವು ಹಿಂದೂಗಳು ಅನ್ನುವುದು ಆವೇಶದಲ್ಲ, ವ್ಯವಹಾರದಲ್ಲಿ ನಡಿಬೇಕು, ವ್ಯವಹಾರದಲ್ಲಿ ನಡಿಬೇಕು, ನಡವಳಿಕೆಯಲ್ಲಿ ನಡಿಬೇಕು. ಭಾರತದ ಇಸ್ಲಾಮೀಕರಣ ಅನ್ನುವುದು ಘೋಷವಾಕ್ಯ ಆಗಿಲ್ಲ. ವ್ಯಾಪಾರ ಅವರ ಕೈಯಲ್ಲಿ, ವ್ಯವಹಾರ ಅವರ ಕೈಯಲ್ಲಿ, ಎಲ್ಲವೂ ಅವರ ಕೈಯಲ್ಲಿ. ಹಿಂದೂಗಳ ವ್ಯಾಪಾರ ಹಿಂದೂಗಳ ಜೊತೆಗೆ ಅನ್ನುವ ಮಂತ್ರವನ್ನು ನಾವು ಸ್ವೀಕಾರ ಮಾಡಿಕೊಳ್ಳೋಣ. ಗೋವಿನ ರಕ್ಷಣೆ ನಾವು ಮಾರಿದ್ರೆ ತಾನೆ ಕಸಾಯಿಖಾನೆಗೆ ಹೋಗೋದು. ಮಾರುವುದನ್ನು ನಿಲ್ಲಿಸಿ ಹಿಂದೂಗಳಾಗಿ ವರ್ತಿಸುವುದನ್ನು ಪ್ರಾರಂಭ ಮಾಡೋಣ. ನಾನು ಆಗಲೇ ಹೇಳಿದೆ, ನಾಯಿ ಬಾಲವನ್ನು ಅಲ್ಲಾಡಿಸಬೇಕೇ ಹೊರತು ಬಾಲ ನಾಯಿಯನ್ನು ಅಲ್ಲಾಡಿಸುವುದು ನಮಗೆ ನಾಚಿಕೆ. ಅವರ ತಾಕತ್ತಲ್ಲ, ನಮ್ಮ ವೀಕ್ನೆಸ್. 15% ಜನ ಹಾಗೆ ಮಾಡ್ತಾ ಇದ್ದಾರೆ, ಹೀಗೆ ಮಾಡ್ತಾ ಇದ್ದಾರೆ. 85% ಜನ ಏನ್ ಮಾಡ್ತಾ ಇದ್ದಾರೆ? ಜಿಸ್ಕಿ ಲಾಠಿ ಉಸ್ಕಿ ಭೈನ್ಸ್. ಇದು ಡೆಮೋಕ್ರಸಿಯ ಸತ್ಯವೂ ಹೌದು, ಡೆಮೋಕ್ರಸಿಯ ದೌರ್ಬಲ್ಯವೂ ಹೌದು. ಇದನ್ನು ಅರ್ಥ ಮಾಡಿಕೊಂಡು ಶಾಂತ ಚಿತ್ತರಾಗಿ ನಮ್ಮ ನಮ್ಮ ಮನೆಗಳಿಗೆ ತೆರಳೋಣ. ನಮ್ಮ ಊರಿನಲ್ಲಿ 100 ಜನ 200 ಜನ 300 ಜನ ಹೆಣ್ಣು ಮಕ್ಕಳನ್ನು ಸೇರಿಸೋಣ. ಲವ್ ಜೆಹಾದ್ ಹೆಸರಿನಲ್ಲಿ ICCಗೆ ಭಯೋತ್ಪಾದಕರನ್ನಾಗಿ ಹಿಂದೂ ಹೆಣ್ಣು ಮಕ್ಕಳನ್ನು ಟ್ರೈನಿಂಗ್ ಕೊಟ್ಟು ಕಳಿಸ್ತಾ ಇದ್ದಾರೆ ಕೇರಳದಿಂದ. ಅದಕ್ಕೆ ಲವ್ ಜೆಹಾದ್ ಮೂಲಕ ಹಿಂದೂ ಹೆಣ್ಣು ಮಕ್ಕಳನ್ನು ಕಬಳಿಸುವ ಕುತಂತ್ರದ ಯುದ್ಧ, ಪ್ರಾಕ್ಸಿ ವಾರ್. ಅದರ ವಿರುದ್ಧ ಗ್ರಾಮದಲ್ಲಿ ಜಾಗೃತಿಯನ್ನ ಮಾಡೋಣ. ನಮ್ಮ ಶಕ್ತಿ ಇರುವುದು ಗ್ರಾಮ ಗ್ರಾಮಗಳಲ್ಲಿ. ಎಲ್ಲಿ ನಾವಿದ್ದೇವೆ ಅಲ್ಲಿ ಮತಾಂತರ ಇಲ್ಲ, ಎಲ್ಲಿ ನಾವಿದ್ದೇವೆ ಅಲ್ಲಿ ಲವ್ ಜೆಹಾದ್ ಇಲ್ಲ, ಎಲ್ಲಿ ನಾವಿದ್ದೇವೆ ಅಲ್ಲಿ ಗೋಹತ್ಯೆ ಸಾಧ್ಯ ಇಲ್ಲ ಅನ್ನುವ ವಾತಾವರಣವನ್ನು ಸೃಷ್ಟಿ ಮಾಡುವುದರ ಮೂಲಕ ಒಂದು ಬಲಿಷ್ಠ, ಒಂದು ಸಶಕ್ತ, ಒಂದು ಸಂಘಟಿತ ಸಮಾಜವನ್ನು ಸೃಷ್ಟಿ ಮಾಡಿ ಭಾರತವನ್ನಾಗಿಯೇ ಬದುಕಿಸುವ ಸಂಕಲ್ಪವನ್ನ ಈ ತಾಯಿ ದೇವಿಯ ಸನ್ನಿಧಿಯಲ್ಲಿ ನಾವು ಮಾಡಿದ್ದೆ. ಆದರೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಸಾರ್ಥಕ ಅಂತ ಭಾವಿಸೋಣ. ಭಾರತ್ ಮಾತಾ ಕಿ.